ಸಚಿವರುಗಳಿರ್ಬೋದು, ಶಾಸಕರಿರ್ಬೋದು, ಮಾಜಿ ಮೇಯರ್ಗಳಿರ್ಬೋದು, ಎಲ್ಲರೂ ಕೂಡ ಬಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ನಾವಿವತ್ತು ಇಲ್ಲಿ ಈ ಪ್ರಿಯಾಂಕ್ ಖರ್ಗೆ ಅವ್ರನ್ನು ಕೂಡ ಮಾತಾಡ್ತೇವೆ. ಸರ್, ಪ್ರಮುಖವಾಗಿ ಇವತ್ತು ಹೋರಾಟದ ಅಜೆಂಡಾ ಸರ್ ನೋಡಿ, 3-4 ಅಜೆಂಡಾ ಇದೆ. ಒಂದನೇದು ನಮಗೆ ಈ ಹಣಕಾಸಿನ ವಿಚಾರದಲ್ಲಿ 15th ಫೈನಾನ್ಸ್ ಕಮಿಷನಲ್ಲಿ ಆಗ್ತಾ ಇರೋ ತಾರತಮ್ಯದ ಬಗ್ಗೆ ಒಂದನೇದು. ಎರಡನೇದು ನಮಗೆ ಬರ ನಿರ್ವಹಣೆಗೆ ಇವರು ದುಡ್ಡು ಕೊಡದೇ ಇರೋದು. ಮೂರನೇದು ನಮ್ಮ ಉದ್ಯೋಗ ಖಾತ್ರಿನಲ್ಲಿ 100 ಮಾನವ ದಿನ ಏನಿದೆ ಅದನ್ನು 150 ಮಾಡಬೇಕಾಗಿತ್ತು, ಅದನ್ನೂ ಮಾಡ್ತಾ ಇಲ್ಲ. ಮತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಬಜೆಟ್ ಘೋಷಣೆಗಳನ್ನು ಮಾಡಿ ನ್ಯಾಷನಲ್ ಪ್ರಾಜೆಕ್ಟ್ಸ್ ಅಂತ ಹೇಳಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇರ್ಬೋದು, ನಿಮ್ಮ ಮೇಕೆದಾಟು ಇರ್ಬೋದು, ಅದಕ್ಕೂ ಯಾವುದೂ ದುಡ್ಡು ಕೊಟ್ಟಿಲ್ಲ. ಕಲಬುರಗಿ ರೈಲ್ವೆ ಡಿವಿಷನಿಗೆ ದುಡ್ಡು ಕೊಟ್ಟಿಲ್ಲ. ಸೊ ಹೀಗಾಗಿ ಇದು ಬರೇ ನಿರಂತರವಾಗಿ ಕರ್ನಾಟಕಕ್ಕೆ ತೆರಿಗೆನಲ್ಲೂ ಅನ್ಯಾಯ, ಹಣಕಾಸಿನ ಹಂಚಿಕೆನಲ್ಲೂ ಅನ್ಯಾಯ ಆಗ್ತಾ ಇದೆ. ಅದ್ರ ವಿರುದ್ಧ ಇವತ್ತು ಒಂದು ಹಳ್ಳಿಯ ಕೂಗು ದಿಲ್ಲಿನಲ್ಲಿ. ಈಗ ಓವರಾಲ್ ಆಗಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ ಅಂತ ಹೇಳಿದ್ರಿ, ಆದ್ರೆ ಇವತ್ತು ದಕ್ಷಿಣ ಭಾರತ ರಾಜ್ಯಗಳು ಭಾಗವಹಿಸ್ತಿದ್ದಾವೆ ಸರ್. ಭಾಗವಹಿಸಲ್ಲ ಅಂತ ಹೇಳಿದ್ರೆ ಅವ್ರ ಧ್ವನಿ ಒಂದು ನೋಡಿ, ದಕ್ಷಿಣ ಭಾರತದ ಅನ್ಯಾಯದ ಬಗ್ಗೆ ಹೆಚ್ಚು ಮಾಹಿತಿ ನಮಗಿಲ್ಲ. ನಾವು ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಮಾತನಾಡ್ತಾ ಇದ್ವಿ. ನಮಗೆ ಜನ ಆಶೀರ್ವಾದ ಮಾಡಿರೋದು ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಮಾಡಲಿಕ್ಕೆ. ಅದಕ್ಕೆ ಸೊ ದಯವಿಟ್ಟು ಅದು ನಾರ್ತ್ ವರ್ಸಸ್ ಸೌತ್ ಇರ್ಬೋದು ಅಥವಾ ಬೇರೆ ರಾಜ್ಯಗಳದ್ದು ಸಹಭಾಗಿತ್ವ ಹೇಗಿರುತ್ತೆ ಅಂತ ಅದು ಸೂಕ್ತ ಅಲ್ಲ ಈಗ. ಸರ್, ಇವತ್ತಿನ ಹೋರಾಟ ಯಾಕಂತ ಹೇಳಿದ್ರೆ ಸಾಕಷ್ಟು ಕೂಡ ಹಿಂದೆ ಸಿದ್ದರಾಮಯ್ಯನವರು ಪದೇ ಹೇಳ್ತಾರೆ GST ಪರಿಹಾರ ಕೊಡಿ ಅಂತೇಳಿ. ಅವತ್ತಿಂದಲೂ ಕೂಡ ಕೇಂದ್ರ ಸರ್ಕಾರ ತೈಲ ಹಾಕುವಂತಿಲ್ಲ. ಅದೇ ರೀತಿಯಾಗಿ ಒಂದಿಷ್ಟು ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡ್ತಾ ಬರ್ತಾ ಇದೆ, ಕಾಂಗ್ರೆಸ್ ಮೇಲೆ ಬ್ಲೇಮ್ ಮಾಡ್ತಾರೆ, ಶ್ವೇತಪತ್ರ ಹೊಡಿಸಿ ಅಂತ ಹೇಳ್ತಿದೆ. ನಿಮ್ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ ಸರ್. ಇದೆಲ್ಲ ವಿಚಾರ ಶ್ವೇತಪತ್ರ ಹೊಡಿಸೋದೇನಿದ್ದಾರೆ? ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಯಾರು? ಕರ್ನಾಟಕದವರೇ ತಾನೆ. ಕರ್ನಾಟಕದಿಂದಾನೇ ಬಿಜೆಪಿ. ಮಾಹಿತಿ ಇಲ್ವಾ ಅವ್ರ ಹತ್ರ? ದಾಖಲೆಗಳು ನಾವು ಕೊಡ್ಬೇಕಾ? RTI ಮುಖಾಂತರ ಕೊಡ್ಬೇಕಾ ಅವರಿಗೆ? ಏನ್ ಹುಡುಗಾಟ ಇದೆ ಇವ್ರದ್ದು? ಈಗ ಎಲ್ಲ ಅಂಕಿಅಂಶಗಳು ಅವ್ರ ಇಲಾಖೆಯಿಂದಾನೇ ತಾನೇ ಕೊಟ್ಟಿರೋದು. ಡೆವಲ್ಯೂಷನ್ ಆಗಿರೋದು, ನಮ್ಗೆ ಅನ್ಯಾಯ ಆಗ್ತಾ ಇರೋದು. ಅದನ್ನ ಸರಿಪಡಿಸ್ರಪ್ಪ, ಸಂಸದರು ದನಿ ಎತ್ರಪ್ಪ ಅಂತ ಹೇಳಿದ್ರೆ ಅದಕ್ಕೆ ತಾಕತ್ತು ದಮ್ಮು ಇಲ್ಲ. ಬರೇ ಅಲ್ಲಿ ಮೈಕ್ ಮುಂದೆ ಮಾತಾಡೋದಕ್ಕೆ ದಮ್ಮಿದೆ ಅಷ್ಟೇ ಅವ್ರದ್ದು.